ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತಿಳಿಸಾರು ಪೆಪ್ಪರ್ ತಿಳಿಸಾರು ಸಾಂಬಾರು ತೋರಿಸ್ತಿದ್ದೀನಿ. ಮದುವೆ ಮನೆ ಶೈಲಿಯಲ್ಲಿ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಮೆಂತ್ಯ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಒಂದು 1/4 ಸ್ಪೂನ್ಗಿಂತ ಅದರಲ್ಲೂ 1/4 ಭಾಗ ಇಷ್ಟಾದರೆ ಸಾಕು. ಹುರ್ಕೋಬೇಕು. ಎಣ್ಣೆ ಹಾಕ್ತಲೇ ಹುರ್ಕೋಬೇಕು ಚೆನ್ನಾಗಿ. ನೋಡಿ, 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನು ಉದ್ದಿನಬೇಳೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲಾನ. ನೋಡಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ಇದೆ. ಮೇಯ್ನು ಪೆಪ್ಪರು ನೋಡಿ 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಧನಿಯಾ ಹಾಕ್ಕೊಳ್ತಿದ್ದೀನಿ 1 ಸ್ಪೂನು. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ. ಮೆಣಸಿನ ತಿಳಿಸಾರು ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಬಿಸಿ ಬಿಸಿ ರೈಸ್ ಜೊತೆಗೆ ಈ ಮೆಣಸಿನ ತಿಳಿಸಾರು ಪಕ್ಕಕ್ಕೆ. ಮೊನ್ನೆ ಬೆಂಡೆಕಾಯಿ ಫ್ರೈ ನಾನು ತವಾ ಫ್ರೈ ಅಂತಂದು ವಿಡಿಯೋದಲ್ಲಿ ಕಳಿಸಿದ್ನಲ್ಲ, ಅಪ್ಲೋಡ್ ಮಾಡಿದ್ನಲ್ಲ ಮೊನ್ನೆ. ಆ ಫ್ರೈ ಇಟ್ಕೊಂಡು ಬೆಂಡೆಕಾಯಿ ಫ್ರೈ ಇಟ್ಕೊಂಡು ಪಕ್ಕಕ್ಕೆ ಈ ಮೆಣಸಿನ ತಿಳಿಸಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ. ಈ ಚಳಿಗಾಲಕ್ಕೆ ನೀವು ಒಮ್ಮೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ತೋರಿಸ್ತಿರೋದು ಮದುವೆ ಮನೆ ಶೈಲಿಯಲ್ಲಿ ತೋರಿಸ್ತಿದ್ದೀನಿ. ತಿಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಮಾಡ್ಕೊಳ್ಳಿ ಈ ಚಳಿಗೆ. ನೋಡಿ, ಆಗಿದೆ. ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪುಗೆ ಹುರ್ಕೋಬೇಕು. ಒಳ್ಳೆ ಹದವಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಸೀಸಬಾರ್ದು. ಈ ಹುರ್ಕೋಬೇಕಾದ್ರೆ ಒಂಚೂರು ಕರಿಬೇವು ಹಾಕೋಬೋದು. ನನ್ನ ಹತ್ರ ಕರಿಬೇವಿಲ್ಲ, ಹಾಗಾಗಿ ಇದೆ ಈ ಥರನೇ ಹುರ್ಕೊಳ್ತಾ ಇದ್ದೀನಿ. ನೀವಿದ್ರೆ ಹಾಕ್ಕೊಳ್ಳಿ ಮನೆಯಲ್ಲಿ, ಘಮ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದರೆ. ನೋಡಿ, ಆಗಿದೆ. ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಿ. ನಾನು ಇದರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ಮಿಕ್ಸಿ ಜಾರಲ್ಲಿ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ನಾವು ತಿಳಿ ಸಾಂಬಾರು ಮಾಡೋಕ್ಕೆ ತೋರಿಸ್ತೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ನೋಡಿ, 1 ಸ್ಪೂನ್ ತುಪ್ಪ, ಸ್ವಲ್ಪ ಎಣ್ಣೆ, ಇಷ್ಟಾದರೆ ಸಾಕು, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ತಿಳಿ ಸಾಂಬಾರಿಗೆ ಹಿಂಗೆ ಹಾಕಿರೆ ಚೆನ್ನಾಗಿ. ಒಂದು 1/4 ಸ್ಪೂನಷ್ಟು ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ. 2 ಟೊಮೆಟೊನ ತೊಳೆದು ಸಣ್ಣಗೆ ಹೆಚ್ಚಿರುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನು ಸ್ವಲ್ಪ ಹೆಸರುಬೇಳೆ, 1-2 ಸ್ಪೂನ್ ಹೆಸರುಬೇಳೆ, ಒಂದು 1.5 ಹಿಡಿಯುವಷ್ಟು ಬೇಳೆ, ತೊಗರಿಬೇಳೆ, ಇವನಿಷ್ಟು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ. ಅರಿಶಿನ ಪುಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನೀರು ಹೆಚ್ಚಿಕೊಳ್ತಾ ಇದ್ದೀನಿ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೋಬೋದು ನೀರನ್ನ. ನೋಡಿ, 1 ನಿಂಬೆಹಣ್ಣನ್ನ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಡೋಣ. ನೋಡಿ, ಮದುವೆ ಮನೆಯಲ್ಲಿ ಈ ಪೆಪ್ಪರ್ ರಸಮ್ಗೆ ಬೆಲ್ಲ ಸೇರಿಸಲ್ಲ, ನಾನಿಲ್ಲಿ ಸೇರಿಸ್ತೀನಿ. ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಕೊಂಡಿರುವಂಥದ್ದು. ಈಗ ಹುರ್ಕೊಂಡಿರುವಂಥ ಪೌಡ್ರನ್ನ ಸೇರಿಸ್ತಿದ್ದೀನಿ.
ಈ ಟೈಮಲ್ಲಿ ಸೇರಿಸ್ಬೇಕು. ಒಗ್ಗರಣೆ ಎಲ್ಲ ಹಾಕಿರೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ಇವಾಗ ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದೇ ಥರನೇ ಮದುವೆ ಮನೆಯಲ್ಲಿ ಪೆಪ್ಪರ್ ರಸಮ್ ಮಾಡೋದು. ನಾನು ಮದುವೆ ಮನೆ ಶೈಲಿಯಲ್ಲೇ ತೋರಿಸ್ತಿದ್ದೀನಿ. ಅವರು ಬೆಲ್ಲ ಹಾಕಲ್ಲ, ನಾನು ಬೆಲ್ಲ ಹಾಕ್ತೀನಿ ಅಷ್ಟೇ. ನೋಡಿ, ಚೆನ್ನಾಗಿ ಮಾಡಲಿ. ಒಂಚೂರು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ಚೂರೇ ಚೂರು, 1 ಸ್ಪೂನು 2 ಸ್ಪೂನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ, ನಡೆಯುತ್ತೆ. ಹಾಕಲೇಬೇಕು ಅಂತ ಏನಿಲ್ಲ. ನಾನೊಂದು ಚೂರು ಹಾಕ್ಕೊಂಡಿದ್ದೀನಿ. ಮನೇಲಿ ಇತ್ತು ಅಂದರೆ, ಕಾಯಿ ತುರಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ನೋಡಿ ಆಗಿದೆ. ನಾನು ಬೌಲಲ್ಲಿ ಹಾಕಿ ತೋರಿಸ್ತೀನಿ, ಸರ್ವಿಂಗ್ ಬೌಲಲ್ಲಿ. ವಾವ್, ನೋಡಿ ಎಷ್ಟು ಸೂಪರ್ ಆಗಿದೆ ಸಾಂಬಾರು. ಸಖತ್ತಾಗಿದೆ ರಸಮು. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಪೆಪ್ಪರ್ ರಸಮು ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೂಪರಾಗಿದೆ ನೋಡಿ, ಅದ್ಭುತವಾಗಿದೆ.